ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶಿವನ ಹುಟ್ಟು ಹೇಗಾಯ್ತು ಅನ್ನೋದಕ್ಕೆ ನಾನಾ ಕಥಾನಕಗಳಿವೆ. ಜೊತೆಗೆ ಶಿವನ ಪುತ್ರಿಯರ ಕುರಿತಾದ ಕಥೆಗಳು ಕೂಡ ಶಾಖಶಾಸ್ತ್ರಗಳಲ್ಲಿ ಪ್ರಚಲಿತದಲ್ಲಿರುವಂಥದ್ದೇ. ಆದರೆ ಶಿವನಿಗೂ ಅಕ್ಕಳಿದ್ದಳೆಂದರೆ ನಂಬೋದಕ್ಕೆ ಸಾಧ್ಯನಾ? ಇಷ್ಟು ದಿನವಿಲ್ಲದ ಅಕ್ಕ ಈಗೆಲ್ಲಿಂದ ಬಂದಳು ಅನ್ನೋದು ಕೂಡ ನಮ್ಮೆಲ್ಲರಿಗೂ ಸೋಜಿಗವೇ. ವಿಶೇಷವೆಂದ್ರೆ ಶಿವನ ಅಕ್ಕ ಪಾರ್ವತೀ ದೇವಿಗೆ ನಾದಿನಿಯಾಗಿ, ಬಳಿಕ ಅತ್ತೆಯಾಗಿ, ನಂತರದಲ್ಲಿ ಈ ಪ್ರಕೃತಿಯ ಶಕ್ತಿಯೊಂದಿಗೆ ವಿಲೀನಳಾದಳೆಂಬ ಕತೆ ನಿಜಕ್ಕೂ ಕೌತುಕ ಹುಟ್ಟಿಸುತ್ತೆ. ನಿಜಕ್ಕೂ ಶಿವನ ಅಕ್ಕನ ಪ್ರಸ್ತಾಪವಾದ್ರೂ ಎಂಥ ಸಂದರ್ಭಗಳಲ್ಲಿ ಬರುತ್ತೆ, ಯಾವೆಲ್ಲ ಪುರಾಣ ಕಥೆಗಳಲ್ಲಿ ಉಲ್ಲೇಖವಾಗಿದೆ. ಶಿವನ ಅಕ್ಕನ ಅಸ್ತಿತ್ವವಾದ್ರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಶಿವನ ಅಕ್ಕನ ಕಥೆ ಶುರುವಾಗೋದು ಪಾರ್ವತೀ ದೇವಿಯಿಂದ. ಮಧುಶ್ರಾವಣಿ ವ್ರತದ ಕಥೆಯ ಪ್ರಕಾರ ಒಮ್ಮೆ ತಾಯಿ ಪಾರ್ವತಿಯ ಮನಸ್ಸಿನಲ್ಲಿ ಎಲ್ಲರಿಗೂ ಅತ್ತಿಗೆ ಇದ್ದಂತೆ ನನಗೂ ಇದ್ದಿದ್ದರೆ ಅದೆಷ್ಟು ಚೆನ್ನಾಗಿರ್ತಿತ್ತು ಅಂದುಕೊಂಡಳು. ಆದರೆ ಶಿವನಿಗೆ ಬಂಧುಗಳಿಲ್ಲ, ಸ್ಮಶಾನವಾಸಿ, ಅನಾಥ. ಆದರೆ ಪಾರ್ವತಿಗೆ ಅತ್ತಿಗೆ, ಅತ್ತೆ, ಬಂಧು ಬಳಗದವರ ಬಗ್ಗೆ ಅತೀವ ಮೋಹ ಉಟ್ಕೊಳ್ತು. ಇದೇ ವಿಚಾರವನ್ನ ತಲೆಗೆ ತುಂಬಿಕೊಂಡು ಸುಮ್ಮನೆ ಕುಳಿತಳು ಪಾರ್ವತಿ. ಅಷ್ಟೊತ್ತಿಗೆ ಅಂತರ್ಮುಖಿಯಾಗಿದ್ದ ಶಿವನಿಗೆ ತನ್ನ ಮಡದಿಯ ಇಂಗಿತ ಅರ್ಥವಾಯಿತು. ಆದರೂ ಅರಿಯದವನಂತೆ, ಪಾರ್ವತಿ, ಏನು ನಿನ್ನ ಕಳವಳ? ಒಂದೇ ಸಮನೆ ಅದೇನನ್ನು ನೆನೆಯುತ್ತಿರುವೆಯಲ್ಲ, ಹೇಳು ಎಂದು ಒತ್ತಾಯಿಸಿದ. ಶಿವನ ವಿನಂತಿಯ ಮೇರೆಗೆ ಪಾರ್ವತೀ ದೇವಿ ಹೇಳ್ತಾಳೆ, ಸ್ವಾಮಿ, ಪ್ರತಿಯೊಬ್ಬರಿಗೂ ಅತ್ತಿಗೆ ಇದ್ದಂತೆ ನನಗೂ ಅತ್ತಿಗೆ ಇದ್ದಿದ್ದರೆ ನಾನು ಅವಳೊಂದಿಗೆ ನಗುತ್ತಿದ್ದೆ, ತಮಾಷೆ ಮಾಡುತ್ತಿದ್ದೆ, ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಕನಸು ಕಾಣ್ತಿದ್ದೆ ಎಂದಳಾಕೆ. ಆಗ ಶಿವ, ಅತ್ತಿಗೆ ಬರುತ್ತಾಳೆ, ಆದರೆ ನೀನು ಆಕೆಯೊಂದಿಗೆ ಅತ್ತಿಗೆಯ ಸಂಬಂಧವನ್ನ ಉಳಿಸಿಕೊಳ್ಳುವೆಯಾ? ಇಬ್ಬರ ನಡುವೆ ಜಗಳ, ಮನಸ್ತಾಪ ನಡೆದು ಇಬ್ಬರು ಕಿತ್ತಾಡಿಕೊಂಡರೆ ಕಥೆಯೇನು ಎಂದ. ಆಗ ಪಾರ್ವತೀ ದೇವಿಯು, ನಾವಿಬ್ಬರು ಅತ್ತಿಗೆ ನಾದಿನಿಯರು, ನಾವು ಎಂದಿಗೂ ಜಗಳವಾಡಲ್ಲ, ಸಾಧ್ಯವಿಲ್ಲ ಎನ್ನುತ್ತಾಳೆ. ಆಗ ಶಿವನು ಒಂದು ದೇವಿಯನ್ನ ಸೃಷ್ಟಿಸಿದನು. ಆಕೆಯೇ ಶಿವನ ಅಕ್ಕ. ಆಕೆಯ ಹೆಸರು ಅಸಾವರಿ. ಅಸಾವರಿಯು ತುಂಬಾ ದಪ್ಪವಾಗಿದ್ದಳು. ಆಕೆಯ ಹಿಮ್ಮಡಿ ಹೊಡೆದು ಬಿರುಕುಗಳಲ್ಲಿ ರಕ್ತಸ್ರಾವವಾಗುತ್ತಿತ್ತು. ಆಕೆಯನ್ನೇ ಪಾರ್ವತಿಗೆ ನಿನ್ನ ಅತ್ತಿಗೆ ಎಂದು ಪರಿಚಯಿಸಿದ. ಅತ್ತಿಗೆ ನಾದನಿಯರ ಕತೆ ಮತ್ತಷ್ಟು ಸೊಗಸಾಗಿದೆ. ಆದರೆ ಈ ಸಂಚಿಕೆಯಲ್ಲಿ ಅಸಾವರಿ ದೇವಿಯ ಕುರಿತಾದ ಕಥೆಯನ್ನಷ್ಟೇ ಹೇಳ್ತಾ ಹೋಗ್ತೀನಿ. ಹೀಗೆ ಶಿವನ ಅಕ್ಕ ಅಸಾವರಿ ಅಥವಾ ಅಸಾವರಿ ದೇವಿ, ಈಕೆಯ ಕುರಿತು ಪೌರಾಣಿಕಕ್ಕಿಂತಲೂ ಜನಪದ ಶಾಕ್ತ ಪರಂಪರೆಯಲ್ಲಿ ಹೆಚ್ಚು ಕಂಡು ಬರುತ್ತದೆ. ಆದರೆ ಇದು ಎಲ್ಲಾ ಪುರಾಣಗಳಲ್ಲಿ ಒಂದೇ ರೀತಿಯಲ್ಲಿ ಇಲ್ಲ. ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಕತೆ ಬದಲಾಗುತ್ತದೆ. ಅಸಾವರಿ ದೇವಿಯನ್ನು ಕೆಲ ಜನಪದ ಕಥೆಗಳಲ್ಲಿ ಶಿವನ ಅಕ್ಕ ಎಂದು ಕರೆಯುತ್ತಾರೆ. ಆಕೆ ಕಾಡಿನ ದೇವತೆ, ರಕ್ಷಕ ಶಕ್ತಿ, ಶಾಕ್ತ ರೂಪಿಣಿ. ಅರಣ್ಯ, ಗುಡ್ಡುಗಾಡು, ಜನಪದ ಸಮುದಾಯಗಳೊಂದಿಗೆ ಆಳವಾದ ಸಂಬಂಧವನ್ನ ಹೊಂದಿದ್ದಾಳೆ. ಜನಪದ ಕಥೆಗಳ ಪ್ರಕಾರ ಶಿವನು ಸನ್ಯಾಸ ಮಾರ್ಗ ಹಿಡಿದಾಗ ಅಸಾವರಿ ದೇವಿ ಸಂಸಾರದ ರಕ್ಷಣೆ ಮತ್ತು ಜನರ ಕಷ್ಟ ನಿವಾರಣೆಯ ಜವಾಬ್ದಾರಿ ಹೊರುತ್ತಾಳೆ. ಶಿವನು ತಪಸ್ಸಿನಲ್ಲಿ ಲೀನನಾಗಿದ್ದಾಗ ಅಸಾವರಿ ದೇವಿಯು ಭೂಮಿಯಲ್ಲಿ ಜನರನ್ನ ಕಾಯುವ ಶಕ್ತಿಯಾಗಿ ನೆಲೆಸಿರುತ್ತಾಳೆ. ಆಕೆಯ ಸ್ವರೂಪ ಹೇಗಿದೆ ಅಂದ್ರೆ, ಕೈಯಲ್ಲಿ ತ್ರಿಶೂಲ, ದಂಡ ಹಿಡಿದು ನಿಂತಿದ್ದಾಳೆ. ಕೆಲವು ಭಾಗಗಳಲ್ಲಿ ರೋಗ ನಿವಾರಕಿ, ಗ್ರಾಮದ ಕಾವಲು ದೇವತೆ, ಶಾಕ್ತ ಶೈವ ಸಂಯೋಜನೆಯ ದೇವಿಯಾಗಿ ಕಾಣಿಸ್ಕೊಳ್ತಾಳೆ.
ಜನಪದ ನಂಬಿಕೆ, ಸ್ಥಳೀಯ ದೈವ ಪರಂಪರೆಯ ಮತ್ತು ತಾಂತ್ರಿಕ ಶಾಕ್ತ ಕಥೆಗಳ ಪ್ರಕಾರ ಅಸಾವರಿ ದೇವಿಯ ಉಗಮದ ಕಥೆಯನ್ನು ವರ್ಣರಂಜಿತವಾಗಿ ಹೇಳಲಾಗಿದೆ. ಅದರನ್ವಯ ಸುಮಾರು 15,000 ವರ್ಷಗಳ ಹಿಂದೆ ಕೈಲಾಸ ಪರ್ವತದ ಮೌನ ತಪೋಭೂಮಿಯಲ್ಲಿ ಮಹಾದೇವನು ಧ್ಯಾನದಲ್ಲಿ ಲೀನನಾಗಿದ್ದ ಕಾಲ. ಆ ಸಮಯದಲ್ಲಿ ಶಿವನಿಗಿಂತ ಹಿರಿಯಳಾಗಿ ಹುಟ್ಟಿದಳು ಶಕ್ತಿ ಸ್ವರೂಪಿಣಿ. ಅವಳೇ ಅಸಾವರಿ. ಅಸಾವರಿ ಬಾಲ್ಯದಿಂದಲೇ ಕಾಡು, ಗಿರಿ, ನದಿ, ವಾಯುವಿನ ಜೊತೆ ಬೆಳೆದಳು. ಅವಳ ಕಣ್ಗಳಲ್ಲಿ ಕರುಣೆ, ಕೈಗಳಲ್ಲಿ ರಕ್ಷಣೆ, ಹೃದಯದಲ್ಲಿ ಜನರ ದುಃಖದ ನೋವು ಅಡಗಿತ್ತು. ಶಿವನು ತಪಸ್ಸಿನ ಮಾರ್ಗ ಹಿಡಿದು ಕೈಲಾಸಕ್ಕೆ ತೆರಳಿದಾಗ ಅಸಾವರಿ ಭೂಮಿಯ ಕಡೆ ನೋಡಿದಳು. ಭೂಮಿಯಲ್ಲಿ ರೋಗಗಳು, ಭಯ, ದುಷ್ಟಶಕ್ತಿಗಳು, ಅನ್ಯಾಯ, ಜನರ ಅಳಲು ಅವಳ ಕಿವಿಗೆ ಬಿತ್ತು. ಆ ಕೂಡಲೇ ಅಸಾವರಿಯು ಶಿವನ ಬಳಿಗೆ ಹೋಗಿ ಕೇಳಿದಳು, ತಮ್ಮ, ನೀನು ಲೋಕತ್ಯಾಗ ಮಾಡಿ ತಪಸ್ಸಿಗೆ ಹೋಗುವೆಯಾದರೆ ಜನರನ್ನು ಯಾರು ಕಾಯಬೇಕು ಎಂದು. ಆಗ ಶಿವ ಮೌನದಿಂದ ಕಣ್ಣು ತೆರೆದು ಹೇಳಿದ, ಅಕ್ಕ, ನನ್ನ ಶಕ್ತಿಯೇ ನೀನು. ನಾನು ತಪಸ್ಸಿನಲ್ಲಿದ್ದೇನೆ. ನೀನು ಸಂಸಾರದ ಕಾವಲುಗಾರ್ತಿಯಾಗು ಎಂದು ತನ್ನ ತ್ರಿಶೂಲದ ತೀಕ್ಷ್ಣ ಕಿರಣಗಳನ್ನ ಅಸಾವರಿಯ ಅಂಗೈಗೆ ಕರುಣಿಸಿದ. ಆ ಕ್ಷಣದಿಂದ ಅಸಾವರಿ ಕಾಡಿನ ದೇವಿ, ಗ್ರಾಮದ ಕಾವಲು ಶಕ್ತಿಯಾಗಿ ಭೂಮಿಯಲ್ಲಿ ನೆಲೆಸಿದಳು. ಅವಳನ್ನೇ ಗ್ರಾಮ ದೇವತೆಯನ್ನಾಗಿ ಪೂಜಿಸುತ್ತಾರೆಂದು ಹೇಳುವುದಿದೆ. ಹೀಗೆ ಅಸಾವರಿ ದೇವಿಯು ಅರಣ್ಯಗಳಲ್ಲಿ ವಾಸಿಸುತ್ತಾ ಗ್ರಾಮಗಳಿಗೆ ರಾತ್ರಿ ಕಾವಲು ನಿಂತಳು. ರೋಗ ಬಂದರೆ ಅವಳ ಪೂಜೆ, ದುಷ್ಟಶಕ್ತಿ ಬಂದರೆ ಅವಳ ಕೋಪ, ಮಳೆ ಬಾರದೆ ಹೋದರೆ ಅವಳ ಕರುಣೆ. ಹೀಗೆ ಅಸಾವರಿಯು ಜನರ ರಕ್ಷಣೆಗೆ ನಿಂತಳು. ಹೀಗೆ ಒಂದು ಊರಿನ ಮಕ್ಕಳು ವಿಚಿತ್ರ ರೋಗದಿಂದ ಸಾಯುತ್ತಿದ್ದಾಗ ಅಸಾವರಿ ಕಾಡಿನಿಂದ ಹೊರಬಂದು ತನ್ನ ಕೈಯಿಂದ ನೀರಿಟ್ಟು ಆಶೀರ್ವದಿಸಿದಳು. ಮರುದಿನದಿಂದ ರೋಗ ಮಾಯವಾಯಿತು. ಜನರು ಅಸಾವರಿ ದೇವಿಯನ್ನ ಅಮ್ಮ, ಅಕ್ಕ, ಕಾವಲು ದೇವತೆಯೆಂದು ವಿನಮ್ರತೆಯಿಂದ ಆರಾಧಿಸತೊಡಗಿದ್ರು. ಒಮ್ಮೆ ಪಾತಾಳದಿಂದ ಒಬ್ಬ ತಾಂತ್ರಿಕ ರಾಕ್ಷಸನು ಹೊರಬಂದು ಗ್ರಾಮಗಳನ್ನ ನಾಶ ಮಾಡುತ್ತಿದ್ದ. ಆ ಹೊತ್ತಲ್ಲಿ ಶಿವ ಧ್ಯಾನಸ್ಥನಾಗಿದ್ದ. ಆಗ ಅಸಾವರಿ ಉಗ್ರ ರೂಪಿಣಿಯಾಗಿ ಪ್ರತ್ಯಕ್ಷಳಾದಳು. ಆಕೆಯ ರೌದ್ರಾವತಾರಕ್ಕೆ ಇಡೀ ಕಾಡು ನಡುಗಿತ್ತು. ಗಾಳಿಯು ಘರ್ಜಿಸಿತ್ತು. ತಾನು ಹಿಡಿದಿದ್ದ ಆಯುಧಗಳನ್ನ ಬಿಗಿ ಹಿಡಿದು ಒಮ್ಮೆಲೆ ಘರ್ಜಿಸಿದಳು. ಹೇ ದುಷ್ಟ, ಶಿವನ ಶಕ್ತಿ ಇರುವವರೆಗೂ ಅಧರ್ಮಕ್ಕೆ ಜಾಗ ಇಲ್ಲ ಎಂದು ನಾಲಿಗೆಯನ್ನ ಹೊರಚಾಚಿ ತನ್ನ ಅಂತರ್ಚಕ್ಷುವನ್ನ ತೆರೆದಳಷ್ಟೆ. ಎದುರು ನಿಂತಿದ್ದ ದುಷ್ಟ ರಾಕ್ಷಸ ಸುಟ್ಟು ಭಸ್ಮವಾದ. ಅಸಾವರಿ ದೇವಿ ತಾಂತ್ರಿಕ ಶಾಕ್ತ ಕಥೆಯಲ್ಲಿ ಈ ರೀತಿಯಾದ ವರ್ಣನೆ ಸಿಗುತ್ತೆ. ಆದಿಕಾಲದಲ್ಲಿ ಬ್ರಹ್ಮಾಂಡವು 2 ಶಕ್ತಿಗಳ ಮೇಲೆ ನಿಂತಿತ್ತು. ಒಂದನೆಯದ್ದು ಶಿವ, ಅಂದ್ರೆ ನಿಶ್ಚಲ ಚೈತನ್ಯ, ಶೂನ್ಯ ಮತ್ತು ಮೌನ. ಇನ್ನು ಎರಡನೆಯದ್ದು ಶಕ್ತಿ, ಅಂದ್ರೆ ಚಲನೆ, ಸ್ಪಂದನ ಮತ್ತು ಸೃಷ್ಟಿ. ಈ ಶಕ್ತಿಯ ಮೊದಲ ಸ್ಫೋಟವನ್ನೇ ಜನಪದ ಭಾಷೆಯಲ್ಲಿ ಅಸಾವರಿ ಎಂದರ್ಥವಿದೆ. ಅಸಾವರಿಯನ್ನ ಶಿವನ ಅಕ್ಕ ಎನ್ನುವುದರ ಅರ್ಥವೆಂದ್ರೆ ಶಕ್ತಿ. ಶಿವನಿಗಿಂತ ಮುಂಚಿತವಾಗಿ ಕಾರ್ಯಪ್ರವೃತ್ತಳಾಗಿರುತ್ತಾಳೆ. ಶಕ್ತಿ ಇಲ್ಲದ ಶಿವ ಶವವಿದ್ದಂತೆ ಎಂಬ ಉಲ್ಲೇಖವಿದೆ. ಅಸಾವರಿ ಅರಣ್ಯ ಶಕ್ತಿ. ತಾಂತ್ರಿಕವಾಗಿ ಅರಣ್ಯವೆಂದರೆ ಅಚೇತನ ಮನಸ್ಸು. ಕಾಡು ಎಂದರೆ ಕುಂಡಲಿನಿಯ ಮೂಲ ಸ್ಥಾನ. ಅಸಾವರಿ ಎಂದರೆ ಮೂಲಾಧಾರ ಶಕ್ತಿ. ಆಕೆ ಕಾಡಿನಲ್ಲಿ ವಾಸಿಸುವುದು ಎಂದರೆ ಶಕ್ತಿ ಮೂಲಾಧಾರದಲ್ಲಿ ಸೂಕ್ತವಾಗಿರುವುದು ಎಂಬರ್ಥವಿದೆ. ಶಿವ ಧ್ಯಾನದಲ್ಲಿ ಇರುವುದೇ ತಾಂತ್ರಿಕವಾಗಿ ಬೀಜ ಮಂತ್ರದ ನಿಶ್ಚಲ ಸ್ಥಿತಿ. ಅಸಾವರಿ ಭೂಮಿಗೆ ಇಳಿಯುವುದು ಎಂದರೆ ಶಕ್ತಿ ಲೋಕದೊಳಗೆ ಕಾರ್ಯನಿರತಳಾಗುವುದು. ಅದನ್ನೇ 3 ವಿಧಾನದಲ್ಲಿ ಕರೆಯಲಾಗುತ್ತೆ. ಒಂದನೆಯದು ರೋಗ ನಿವಾರಣೆ, ಅಂದ್ರೆ ಪ್ರಾಣಶಕ್ತಿ ಸಮತೋಲನ. ಎರಡನೆಯದ್ದು ದುಷ್ಟಶಕ್ತಿ ಸಂಹಾರ, ಅಂದ್ರೆ ಅಹಂ, ತಮಸ್ಸಿನ ನಾಶ. ಮೂರನೆಯದ್ದು ಕಾವಲು ದೇವತೆ, ಅಂದ್ರೆ ಮನುಷ್ಯನ ಪ್ರಭಾವಳಿ ಅಥವಾ ಔರ ರಕ್ಷಣೆ ಮಾಡುವುದರ ರಹಸ್ಯ ಅಡಗಿದೆ. ತಾಂತ್ರಿಕ ರೂಪದಲ್ಲಿ ರಕ್ತಪ್ರಾಣ ತತ್ವ, ಬಲಿ ಅಹಂಕಾರದ ಸಮರ್ಪಣೆ,
ಉಗ್ರತ್ವ ರೂಪ. ತಮೋಗುಣದ ದಹನ ಮಾಡುವುದು ಎನ್ನುತ್ತಾರೆ. ಅಸಾವರಿಯನ್ನ ಭಯಾನಕವಾಗಿರುವವಳು, ಆಂತರಿಕ ಅಂಧಕಾರವನ್ನ ಎದುರಿಸುವ ಶಕ್ತಿಯೇ ಆಕೆ ಎಂದು ತಂತ್ರಶಾಸ್ತ್ರ ಹೇಳುತ್ತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕೆಲ ಕಥೆಗಳಲ್ಲಿ ಅಸಾವರಿಗೆ ನಾಗ ಸಂಬಂಧವಿದೆ. ತಾಂತ್ರಿಕವಾಗಿ ನಾಗ ಅಂದ್ರೆ ಕುಂಡಲಿನಿ, ಪಾತಾಳ ಅಂದ್ರೆ ಅವಚೇತನ ಲೋಕ. ಹಾಗಾಗಿ ಅಸಾವರಿಯು ಪಾತಾಳದ ಮೇಲೆ ನಿಂತಿದ್ದಾಳೆ ಎಂದರೆ ಕುಂಡಲಿನಿ ಜಾಗೃತವಾದರೂ ನಿಯಂತ್ರಣ ಅವಳ ಕೈಯಲ್ಲಿರುತ್ತದೆ ಎನ್ನುತ್ತೆ ತಾಂತ್ರಿಕ ಲೋಕ. ಕಾಳಿಗೂ ಅಸಾವರಿಗೂ ನಂಟಿದೆ. ಬ್ರಹ್ಮಾಂಡ ಸಂಹಾರ ಶಕ್ತಿ ಕಾಳಿದೇವಿಯಾದ್ರೆ ಕಾಳಿಮಾತೆಯ ಪರಿಚಾರಕಿಯೇ ಅಸಾವರಿ ದೇವಿ. ಅಂದ್ರೆ ಗ್ರಾಮನಾಡು ಪ್ರಾಂತ್ಯಗಳ ರಕ್ಷಣಾ ದೇವತೆಯಾಗಿದ್ದಾಳೆ. ಹಾಗಾಗಿ ಕಾಳಿ ತತ್ವವಾದ್ರೆ ಅಸಾವರಿಯೇ ಅನುಭವ. ಓರ್ವ ಮನುಷ್ಯ ಅಸಾವರಿ ದೇವಿಯನ್ನ ಪ್ರತಿಕ್ಷಣವೂ ಪರಸ್ಪರ ಅನುಭವಿಸುತ್ತಿರುತ್ತಾನೆ. ಕೆಲವೊಂದು ಆಚರಣೆಗಳಲ್ಲಿ ಶಿವನನ್ನ ಅರಿಯಬೇಕಾದರೆ ಮೊದಲು ಅಸಾವರಿಯನ್ನ ಎದುರಿಸಿ ಗೆಲ್ಲಬೇಕು, ಗೆದ್ದು ಮುಂದೆ ಸಾಗಬೇಕು. ಅಂದ್ರೆ ಮೊದಲು ಭಯ, ನಂತರ ಶುದ್ಧೀಕರಣ, ತದನಂತರ ಜಾಗೃತಿ, ಅಂತಿಮವಾಗಿ ಶಿವಶಕ್ತಿ ಐಕ್ಯವೆಂದು ಪರಿಗಣಿಸುತ್ತಾರೆ. ಜಾನಪದ ಹಾಡುಗಳಲ್ಲಿ ಅಸಾವರಿ ಒಲಿದರೆ ಶಿವನ ದರ್ಶನವಾಗುತ್ತದೆ ಎಂದಿದೆ. ಆಕೆಯೇ ಮೂಲಾಧಾರ ಚಕ್ರದ ಅಧಿದೇವತೆ. ಅಸಾವರಿಯ ವಾಸಸ್ಥಾನ ಬೆನ್ನುಮೂಳೆಯ ತಳಭಾಗ. ತತ್ವ ಭೂಮಿ, ಸ್ಥಿತಿ ಭಯ, ಅಸ್ಥಿರತೆ ಮತ್ತು ಅಜ್ಞಾತ. ಆ ಶಕ್ತಿಯೇ ಮೂಲಾಧಾರದಲ್ಲಿ ಸೂಕ್ತವಾಗಿದೆ. ಆಕೆಯೇ ಅಸಾವರಿ ದೇವಿ. ಕುಂಡಲಿನಿ ಶಕ್ತಿಯ ಉಲ್ಲೇಖದಲ್ಲಿ ಪ್ರತಿ ಚಕ್ರದಲ್ಲಿಯೂ ಅಸಾವರ ದೇವಿಯು ಅವಿತಿದ್ದಾಳೆಂಬ ಉಲ್ಲೇಖವಿದೆ. ಆ ತಾಯಿ ಅಸಾವರಿಯ ಕೃಪೆ, ದಯೆ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.